ನನ್ನ ಹೆಸರು ವೀರೇಶ್ ನಾಗರಾಳ್ ಅಂತೇಳಿ ನಾನು ಇಲ್ಲಿ ವರ್ಕ್ ಮಾಡೋದು. ಈಗ ನಾನು ಇವತ್ತು ನಿಮ್ ಜೊತೆಗೆ ಏನ್ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಮಣ್ಣು ಮಾದರಿನ ಯಾವ ತರ ತೆಗಿಬೇಕಂದ್ರೆ ಯಾವ ಮೆಥಡ್ ಯೂಸ್ ಮಾಡ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಒಂದು ಅರ್ಧ ಗಂಟೆ. ಓಕೆ, ಫಸ್ಟ್ ಮಣ್ಣು ಮಾದರಿ ಯಾಕೆ ತೆಗಿಬೇಕು? ಫಸ್ಟ್ ಕ್ವಶನ್, ಮಣ್ಣು ಮಾದರಿ ಯಾಕೆ ತೆಗಿಬೇಕು? ಒಂದೇದು, ಮಣ್ಣು ಮಾದರಿ ಯಾಕೆ ತೆಗಿಬೇಕಂದ್ರೆ ನಿಮ್ಮ ಮಣ್ಣಲ್ಲಿ ಯಾವ ಪೋಷಕಾಂಶಗಳು ಇದಾವಂತೆ ಗೊತ್ತಾಗ್ಬೇಕಂದ್ರೆ ಮಣ್ಣು ಮಾದರಿ ತೆಗಿಬೇಕು. ಮಣ್ಣು ಮಾದರಿ ತೆಗೆದ್ರಿಂದ ಏನು ಉಪಯೋಗ ಇದೆ? ಮಣ್ಣು ಮಾದರಿ ತೆಗೆಯೋದ್ರಿಂದ ಏನು ಉಪಯೋಗ ಇದೆ? ಈಗ ನಿಮ್ಮ ಮಣ್ಣಲ್ಲಿ ಯಾವ್ಯಾವ ಪೋಷಕಾಂಶಗಳು ಇದಾವಂತ ಗೊತ್ತಾಯ್ತು. ಎರಡನೇದು, ಯಾವ ಕ್ರಾಪ್ ಹಾಕ್ಬೇಕಂತ ಮಾಡಿರಿ ನೀವು, ಅಂದ್ರೆ ಜೋಳ ಹಾಕ್ಬೇಕಂತ ಮಾಡಿದ್ರು, ಗೋಧಿ ಹಾಕ್ಬೇಕು, ಇನ್ನೊಂದು ಮತ್ತೆ ಯಾವ್ದಾದ್ರು ಹಾಕ್ಬೇಕಂತ ಮಾಡಿದ್ರೆ ಅದಕ್ಕೆ ಎಷ್ಟು ಫರ್ಟಿಲೈಸರ್ ಬೇಕು, ಮಣ್ಣಲ್ಲಿ ಎಷ್ಟಿದೆ, ನೀವ್ ಎಷ್ಟು ಈಲ್ಡ್ ಬರ್ಬೇಕನ್ನ ಅದಕ್ಕೆ ಕಂಪ್ಯಾರಿಟಿವ್ ಆಗಿ ನಾವು ಫರ್ಟಿಲೈಸರ್ ಹಾಕ್ಬೇಕಾಗತ್ತೆ. ಅಂದ್ರೆ ಮಣ್ಣಲ್ಲಿ ಎಷ್ಟಿದೆ, ಗಿಡಕ್ಕೆ ಎಷ್ಟು ಬೇಕು, ನೀವ್ ಎಷ್ಟು ಹಾಕ್ಬೇಕು ಅದನ್ನ ತಿಳ್ಕೊಬೇಕಂದ್ರೆ ಮೊದ್ಲು ಏನ್ ಮಾಡ್ಬೇಕು? ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಮಾಡ್ಬೇಕಂದ್ರೆ ಮಣ್ಣನ್ನ ಯಾವ ತರ ತೆಗಿಬೇಕು ಅದು ಬಹಳ ಇಂಪಾರ್ಟೆಂಟ್. ಈಗ ನಿಮ್ದು 4 ಎಕರೆ ಜಮೀನ್ ಇದೆ ಅಂತ ಇಟ್ಕೊಳ್ಳೋಣ. 4 ಎಕರೆ ಜಮೀನಲ್ಲಿ ಯಾವ ತರ ಮಣ್ಣು ತೆಗಿಬೇಕು? ಉದಾಹರಣೆಗೆ ಈ ನಮ್ಮ ಲ್ಯಾಬೊರೇಟರಿನ ಮಣ್ಣು ಅಂತ ಈಗ ನಿಮ್ ಹೊಲ ಅಂತ ಕನ್ಸಿಡರೇಷನ್ ಮಾಡೋಣ. ಕನ್ಸಿಡರೇಷನ್ ಮಾಡೋದಾಯ್ತು ಅಂದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ಬದು ಬಿಟ್ಟು ಒಂದ್ 4 kg ಮುಂದಕ್ಕೆ ಬರ್ಬೇಕು. ಬದುವಲ್ಲಿ ಮಣ್ಣು ತೆಗಿಬಾರ್ದು ಯಾವತ್ತು. ಬದು ಬಿಟ್ಟು ಒಂದ್ 4 kg ಮುಂದಕ್ಕೆ ಬಂದು, ಈಗ ನಿಮ್ಮ ಹೊಲದಲ್ಲಿ ಸಲಿಕೆ ಏನಾದ್ರು ಇತ್ತಂದ್ರೆ ಆ ಸಲಿಕೆ ತಗೊಂಡು ಒಂದ್ 4 ಬಟ್ ಮೇಲೆ ಮಣ್ಣು ತೆಗಿಬೇಕು. ತೆಗೆದು ಒಳಗಡೆದು ಹಡ್ಡಿ ಒಂದು ಬುಗುಸಿ ಮಣ್ಣು ತಗೋಬೇಕಲ್ಲಿ. ಫಸ್ಟ್ ಬದು ಬಿಟ್ಟು 4 kg ಮುಂದಕ್ಕೆ ಬಂದು ಮೇಲಿದೊಂದು 4 ಬಟ್ ಮಣ್ಣು ತೆಗೆದೊಗಿಬೇಕು. ತೆಗೆದು ಹೋಗಿದ ಜಾಗದಾಗ ನಿಮ್ಮ ಸಲಿಕೆ ಮೂಲಿ ಇರ್ತೈತಲ್ಲ, ಆ ಮೂಲಿಲೇನ ಹಡ್ಡಿ ಒಂದ್ ಬುಗುಸಿ ಮಣ್ಣು ತಗೋಬೇಕು. ಇಲ್ಲಿ ತೆಗೆದ್ಮೇಲೆ ಮತ್ತೊಂದು 10-15 kg ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಹೋದ್ಮೇಲೆ ಮತ್ತೆ ಅಲ್ಲಿನೂ ಅದೇ ತರ ಮೇಲಿದೊಂದು 4 ಬಟ್ ಮಣ್ಣು ತೆಗಿಬೇಕು, ಮತ್ತೆ ಅಲ್ಲೊಂದು ಬೊಗ್ಸಿ ತೆಗಿಬೇಕು. ಹಿಂಗೆ ನಿಮ್ದು 4 ಎಕರೆ ಜಮೀನಲ್ಲಿ ಸರಿ ಸುಮಾರು 10 ರಿಂದ 15 ಕಡೆ ಮಣ್ಣು ತೆಗಿಬೇಕು. ಒಂದರಿಂದ ಇನ್ನೊಂದಕ್ಕೆ ಮಿನಿಮಮ್ 15 ರಿಂದ 20 ಸ್ಟೆಪ್ಸ್ ಇರಬೇಕು. ಅಂದ್ರೆ 20 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಒಂದ್ ಬಲ್ಲಕ್ಕೆ ಹೋಗ್ಬೇಕು, ಒಂದ್ ಮೇಡಕ್ ಹೋಗ್ಬೇಕು, ಸ್ಟ್ರೇಟ್ ಹೋಗೋದಲ್ಲ. ಅಂದ್ರೆ ನೀವು 15ನೇ ಸ್ಯಾಂಪಲ್ ತೆಗಿದ್ರೊಳಗನ ನಿಮ್ಮ 4 ಎಕರೆ ಜಮೀನನ್ನ ಕಂಪ್ಲೀಟ್ ಆಗಿ ಕವರ್ ಆಗಿರ್ಬೇಕು. ಅದು ಅವಾಗ ಮಾತ್ರ ಅದು ಮಣ್ಣು ಉಪಯೋಗಕ್ಕೆ ಬರುತ್ತೆ. ಅವಾಗ ಏನ್ ಮಾಡ್ಬೇಕು? ನೀವು 15ನೇ ಸ್ಯಾಂಪಲ್ ತೆಗೆದಾಗ ಒಂದು ಕಡೆ ತೆಗೆದಾಗ ಒಂದು ಬೊಗುಸಿ ಇತ್ತಂದ್ರೆ 15ನೇ ಕಡೆ ತೆಗೆದಾಗ 15 ಬೊಗುಸಿ ಆಗುತ್ತದು. ಹೌದ್ರಿ? ಅವಾಗ ಏನ್ ಮಾಡ್ಬೇಕು? ಸರಿಯಾಗಿ ಮಿಕ್ಸ್ ಮಾಡ್ಬೇಕು. ಕಲ್ಲ ಇಂಥವ್ ಇದ್ರೆ ತೆಗೆದು ಹೋಗುದು, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದರಾಗಿಂದ 2 ಬೊಗುಸಿ ತಗೊಂಡ್ ಬಂದ್ರೆ ಟೆಸ್ಟ್ ಮಾಡಿ ಏನೇನಿದೆ ಅಂತ ಹೇಳ್ತಾರೆ. ಈಗ ಮಣ್ಣು ಸ್ಯಾಂಪಲ್ ತಗೊಳೋದಕ್ಕಿಂತ ಮುಂಚಿತವಾಗ ಎಲ್ಲೆಲ್ಲಿ ಮಣ್ಣು ತೆಗಿಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟ್. ಎಲ್ಲೆಲ್ಲಿ ಮಣ್ಣು ತೆಗಿಬಾರ್ದು? ಒಂದು, ಬಾರ್ಡರ್ದಾಗ ತೆಗಿಬಾರ್ದು. ಎರಡನೇದು, ಗಿಡದ ಕೆಳಗಡೆನು ಮಣ್ಣನ್ನ ತೆಗಿಬಾರ್ದು. ಎರಡನೇದು. ಮೂರನೇದು, ನೀವೆಲ್ಲಾದ್ರೂ ನಿಮ್ಮ ಹೊಲದಲ್ಲಿ ತಿಪ್ಪಿ ಗುಂಡೆ ಹಾಕಿದ್ರಿ ಅಂದ್ರೆ ಅದ್ರ ಪಕ್ಕಕ್ಕೂ ಸಹಿತ ಮಣ್ಣು ತೆಗಿಬಾರ್ದು. 4ನೇದು, ನೀವು ಏನಾದ್ರು ಸ್ವಲ್ಪ ಇಳಿಜಾರು ಪ್ರದೇಶ ಇತ್ತ ಅಂತ ತಿಳ್ಕೊರಿ, ನಿಮ್ಮ ಹೊಲದಲ್ಲಿ ನೀರ್ ನಿಂದಿರ್ತಿತ್ತು ಬಹಳ ದಿನದವರೆಗೆ ಅಂದ್ರೆ ಅಲ್ಲಿ ಸಹಿತ ಮಣ್ಣನ್ನ ತೆಗಿಬಾರ್ದು. ಇವೆಲ್ಲಾ ಜಾಗಗಳನ್ನ ಬಿಟ್ಟು ಉಳಿದ ಎಲ್ಲಾ ಕಡೆನೂ ಸಹಿತ ನಾರ್ಮಲ್ ಪ್ರೊಸೀಜರ್ ಫಾಲೋ ಮಾಡಿ ಮಣ್ಣನ್ನ ಸಂಗ್ರಹಣೆ ಮಾಡ್ಬೇಕು. ಮಣ್ಣು ಸಂಗ್ರಹಣೆ ಮಾಡಿದ್ಮೇಲೆ ನೀವು ಲ್ಯಾಬೊರೇಟರಿ ಕೊಟ್ರೆ ಲ್ಯಾಬೊರೇಟರಿ ಟೆಸ್ಟ್ ಮಾಡ್ತಾರೆ. ಏನೇನ್ ಟೆಸ್ಟ್ ಮಾಡ್ತಾರೆ? pH ಮಾಡ್ತಾರೆ, EC ಮಾಡ್ತಾರೆ, NPK, ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್, ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲಾನು ಟೆಸ್ಟ್ ಮಾಡ್ತಾರೆ. ನಿಮಗೆ ಯಾವ್ದು ಬೇಕು ಅದು ನೀವು ಹೇಳಿದ್ರು ಮಾಡ್ತಾರೆ. ನೀವು ಹೇಳಿದ್ರೆ ಇದ್ರೆ ಸಹಜವಾಗಿ ಅವ್ರು ರೂಟೀನ್ ವರ್ಕ್ ಇರುತ್ತೆ. ರೂಟೀನ್ ವರ್ಕ್ ಏನ್ ಮಾಡ್ಬೇಕು ಅದೆಲ್ಲ ಪ್ರೊಸೀಜರ್ ಫಾಲೋ ಮಾಡಿ ಮಾಡ್ತಾರೆ. ಉದಾಹರಣೆಗೆ ಈಗ ನಿಮಗೆ ಮಣ್ಣು ಪರೀಕ್ಷೆ ಬಗ್ಗೆ ಏನಾದ್ರೂ ಅವೇರ್ನೆಸ್ ಇದ್ದಿದ್ದಿಲ್ಲ ಅಂತ ಇಟ್ಕೊಳ್ಳೋಣ. ಈಗ ಯಾರೋ ಒಬ್ರು ಹೇಳಿದ್ರಿ ಈಗ ಮಣ್ಣು ಪರೀಕ್ಷೆ ಮಾಡಿ, ಸಿದ್ದಾಪುರ್ ಕಳಿಸಿದ್ರಿ ನಿಮ್ಗೆ. ಸಿದ್ದಾಪುರ್ ಹೇಳಿದ್ಮೇಲೆ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತ ಅನಿಸ್ತಂದ್ರೆ, ಬಟ್ ನೀವು ಆಲ್ರೆಡಿ ನಿಮ್ಮ ಹೊಲದಲ್ಲಿ ಒಂದು ತಿಂಗಳದ ಆಲ್ರೆಡಿ ಬೆಳೆ ಐತಿ. ಈಗ 1 ತಿಂಗಳದ ಬೆಳೆ ಐತಿ, ಬಟ್ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತ ಮಾಡಿರಿ. ಅದು ಮಾಡ್ಸಕ್ ಸಾಧ್ಯನೋ ಇಲ್ಲೋ? 1 ತಿಂಗಳು ಬೆಳೆ ಇದ್ರೆ ಮಾಡಿಸ್ಬೋದು. ಹೆಂಗ್ ಮಾಡಿಸ್ಬೇಕಂದ್ರೆ 2 ಸಾಲುಗಳ ಮಧ್ಯದಲ್ಲಿ ಮಣ್ಣನ್ನ ತೆಗಿಬೇಕು ನಾವು. ಈಗ 2 ಸಾಲು ಇರ್ತೈತಲ್ರಿ, 2 ಸಾಲುಗಳ ಮಧ್ಯದಲ್ಲಿ ಮಣ್ಣನ್ನ ಸೇಮ್ ಪ್ರೊಸೀಜರ್ ನಾವ್ ಏನ್ ಹೇಳಿದಿವಲ್ಲ, ಮ್ಯಾಗಿನ 4 ಬಟ್ ತೆಗೆದು ಒಂದ್ ಮೂಲಿಲಿಂದ ಒಂದ್ ಬೊಗ್ಸಿ, ಅದೇ ತರಾನೇ ಎಲ್ಲಾ ಹೊಲದ ಕಡೆನೆ ತಗೊಂಡು ಮತ್ತೆ ಮಿಕ್ಸ್ ಮಾಡಿ ಅದನ್ನ ತಗೊಂಡ್ಬಂದಾಗ ಸಹಿತ ಟೆಸ್ಟ್ ಮಾಡಬಹುದು. ಬಟ್ ಬೆಸ್ಟ್ ಟೈಮ್ ಯಾವುದು? ಕರೆಕ್ಟ್ ಟೈಮ್ ಯಾವುದು ಸಾಯಿಲ್ ಟೆಸ್ಟ್ ಮಾಡ್ಸಕ್ಕೆ ಅಂದ್ರೆ ಬೇಸಿಗೆ. ಬೇಸಿಗೆನೆ ಯಾಕೆ ಬೆಸ್ಟ್? ಬೇಸಿಗೆನೆ ಯಾಕೆ ಬೆಸ್ಟ್ ಅಂದ್ರೆ ಬೇಸಿಗೆಯಲ್ಲಿ ನಾವ್ ಏನು ಕ್ರಾಪ್ ಇರೋದಿಲ್ಲ, ನಮ್ದು ಎಲ್ಲ ಹಾರ್ವೆಸ್ಟ್ ಆಗಿರ್ತೈತಿ, ಎಲ್ಲ ಖಾಲಿ ಇರ್ತೈತಿ. ಅವಾಗ ಮಣ್ಣನ್ನ ತೆಗೆದು ರಿಪೋರ್ಟಿಗೆ ಕೊಟ್ರೆ ರಿಪೋರ್ಟ್ ಟೆಸ್ಟ್ ಮಾಡಿ ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ? ಬೇಸಿಗೆ ಆದ ಕೂಡ ಬರೋದು ಮಳೆಗಾಲ. ಮಳೆಗಾಲಕ್ಕೆ ನಾವೇನಾದ್ರೂ ಪ್ರಿಪ್ರೇಷನ್ ನಾವೇನಾದ್ರೂ ಬಿತ್ತಬೇಕಂದ್ರೆ ಮಳೆಗಾಲಕ್ಕೆ ಬಿತ್ತೀವಿ.
ಅಂದ್ರೆ ನಿಮ್ ಕಡೆ ಒಂದು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಇತ್ತು, ನಿಮ್ದು ಲ್ಯಾಂಡ್ ರೆಡಿ ಆಗಿತ್ತು, ಮಳಿ ಬಂತು ಅಂದ್ರೆ ನೀವು ಯಾವ ಕ್ರಾಪ್ ಹಾಕ್ಬೇಕಂತ ನಿಮ್ ತಲೆಯಲ್ಲಿ ಇರುತ್ತೆ. ಒಂದು ನಿಮ್ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಇರ್ತೈತಿ, ಒಂದು ನೀವು ಯಾವ ಕ್ರಾಪ್ ಹಾಕ್ಬೇಕಂತ ಡಿಸೈಡ್ ಮಾಡಿರ್ತೀರಿ. ಆ ಪ್ರತಿಯೊಂದು ಕ್ರಾಪಿಗೂ ಯೂನಿವರ್ಸಿಟಿಯಿಂದ RDF ಅಂತ ಕರಿತೀವಿ, ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ಸ್ ಅಂತ. ಪ್ರತಿಯೊಂದಕ್ಕೂ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ಸ್ ಇರ್ತೈತಿ. ಅಂದ್ರೆ ಸಾಯಿಲ್ ಟೆಸ್ಟ್ ಅಲ್ಲಿ ಏನೇನ್ ಪೋಷಕಾಂಶಗಳಿದಾವೆ, ಗಿಡಕ್ಕೆ ಎಷ್ಟು ಬೇಕು, ಇನ್ನು ಎಷ್ಟು ಗ್ಯಾಪ್ ಇದೆ, ಆ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮಣ್ಣಲ್ಲೇನೆ ಪೊಟ್ಯಾಶ್ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ, ನೀವು ಇನ್ನೂ ಎರಡು ಚೀಲ ಪೊಟ್ಯಾಶ್ ಹಾಕಿದ್ರೆ ಆಲ್ರೆಡಿ ಹೆಚ್ಚಿರುತ್ತೆ, ಮತ್ತೆ ಹೆಚ್ಚು ಹಾಕಿದ್ರೆ ಕ್ರಾಪ್ ರೆಸ್ಪಾನ್ಸ್ ಮಾಡೋದಿಲ್ಲ. ಅಂದ್ರೆ ನೀವು ಫರ್ಟಿಲೈಸರ್ ಹಾಕಿರ್ತೀರಿ, ಇಳುವರಿ ಹೆಚ್ಚಾಗೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ನಿಮ್ಮ ಹೊಲದಲ್ಲಿ ಏನಾದ್ರು DAP ಜಾಸ್ತಿ ಇತ್ತು, ನೀವು ಮತ್ತೆ 4 ಬ್ಯಾಗ್ DAP ಹಾಕಿದ್ರೆ ದಟ್ ಈಸ್ ನಾಟ್ ಯೂಸ್, ಅಂದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಅದನ್ನೆಲ್ಲ ಕಡಿಮೆ ಮಾಡ್ಬೇಕು. ಯಾವ ಬೆಳೆಗೆ ಎಷ್ಟೆಷ್ಟು ಗೊಬ್ಬರ ಹಾಕಬೇಕಂತ ತಿಳ್ಕೊಬೇಕಂದ್ರೆ ನೀವೇನ್ ಮಾಡ್ಬೇಕು, ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಹೌದ್ರಿ? ಮತ್ತೆ ಏನ್ ಹೇಳ್ತಾರೆ, ಸಪರೇಟ್ ಪ್ರಮಾಣ ಐತಿ. ಒಂದಕ್ಕೆ 100 kg ಇರ್ಬೋದು, ಒಂದಕ್ಕೆ 110 kg ಇರ್ಬೋದು, 120 kg ಇರ್ಬೋದು, 200 kg ಇರ್ಬೋದು. ಹಂಗೆ ಒಂದಕ್ಕೆ ಒಂದು ಕೋರಿಲೇಟ್ ಮಾಡಕ್ ಬರೋದಿಲ್ಲ. ಹೌದ್ರಿ, ಸಾಯಿಲ್ ಟೆಸ್ಟಿಂಗ್ ಒಂದ್ ಸ್ಯಾಂಪಲ್ಗೆ 350 ರೂಪಾಯಿ ಇದೆ, ಸಾಯಿಲ್ಗೆ. ವಾಟರ್ಗೆ 250 ರುಪೀಸ್ ಇದೆ. ಎಲ್ಲವೂ ಒಂದೇ ಸಾರಿಗೆ ಹೇಳ್ಬಿಡ್ತೀವಿ. ಒಂದೇ ಸಾರಿಗೆ ನಿಮ್ಮಲ್ಲಿ pH ಏನಿದೆ, EC ಏನಿದೆ, ಆರ್ಗ್ಯಾನಿಕ್ ಕಾರ್ಬನ್ ಏನೈತಿ, NPK ಕಂಟೆಂಟ್ ಏನೈತಿ, ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್, ಕಾಪರ್, ಐರನ್, ಜಿಂಕ್, ಮ್ಯಾಂಗ್ನೀಸ್ ಎಲ್ಲವನ್ನು ಒಂದೇ ಸಾರಿಗೆ ಹೇಳ್ತೀವಿ. ಅದೇ ಸರಿ, ನಾನೇ 350 ರುಪೀಸ್ ಪರ್ ಸ್ಯಾಂಪಲ್. ಅದಕ್ಕೆ ಸಾಯಿಲ್ಗೆ, ವಾಟರ್ಗೆ 250 ರುಪೀಸ್. ವಾಟರ್ ಸ್ಯಾಂಪಲ್ ಹೆಂಗ್ ಕಲೆಕ್ಟ್ ಮಾಡ್ಬೇಕಂದ್ರೆ, ನಿಮ್ಮ ಬೋರ್ವೆಲ್ ಅನ್ನ ಆನ್ ಮಾಡಿ ಮಿನಿಮಮ್ 15 ರಿಂದ 20 ನಿಮಿಷ ಬಿಡ್ಬೇಕು. ಬಿಟ್ಟ ಮೇಲೆ ಅರ್ಧ ಲೀಟರ್ ವಾಟರ್ ಬಾಟ್ಲ್ ನೀರ್ ತುಂಬಿಕೊಂಡು ಅಟ್ಲೀಸ್ಟ್ ನಮಗ 6 to 8 ಅವರ್ಸ್ ಅನ್ನೋದಕ್ಕೆ ನಮ್ಮ ಹತ್ರ ಬರ್ಬೇಕದು. ಇಲ್ರಿ ನಾವು ಅದೇ ನೀರ್ ಕುಡಿತೀವಿ, ನಾವು ಬಕೆಟ್ನಾಗ ಅದೇ ಇತ್ತು, ಅಥವಾ ನಮ್ಮ ಮನೇಲಿ ಅದೇ ಇತ್ತು, ಅದೇ ನೀರ್ ಕುಡಿತೀವಿ, ಅದೇ ಸಂಜೆ ಟೆಸ್ಟ್ ಮಾಡ್ತೀವಿ, ಬಟ್ ಎಕ್ಸಾಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ವಿಚಿನ್ 6 to 8 ಅವರ್ಸ್ ಅಲ್ಲಿ ನಮ್ ಕಡೆ ಬಂದ್ರೆ ನಾವು ಅದಕ್ಕೆ ರಿಏಜೆಂಟ್ ಹಾಕಿಟ್ಟು ಏನು ಡಿಸ್ಟರ್ಬ್ ಆಗದಂಗೆ ಇರು ಮಾಡಿ ನಾವು ಟೆಸ್ಟ್ ಮಾಡಿ ನೋಡಿ ಹೇಳ್ತೀವಿ. ಮತ್ತೆ ಈಗ ನೋಡ್ರಿ, ನಾವೇನಂತೀವಿ ಫಿಸಿಕಲ್ ಅಬ್ಸರ್ವೇಷನ್ ಅಂತ ಕರಿತೀವಿ. ಫಿಸಿಕಲ್ ಅಬ್ಸರ್ವೇಷನ್ ಅಂದ್ರೆ ನೋಡಿದ ತಕ್ಷಣ ಏನ್ ಕಾಣ್ತೈತಿ ಅದಕ್ಕೆ ಫಿಸಿಕಲ್ ಅಬ್ಸರ್ವೇಷನ್ ಅಂತ ಕರಿತೀವಿ. ನಾವು ನೋಡಿದ ತಕ್ಷಣ ಕರ್ರಗಿದಾರೋ, ಬೆಳಗಿದಾರೋ, ಎತ್ತಿಗಿದಾರ ಅಂತೀವಲ್ಲ, ಹಂಗೆ ನಾವು ಫಸ್ಟ್ ಸ್ಯಾಂಪಲ್ ಕಲೆಕ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದ್ಸಾರಿ ಹಿಂಗ್ ಫೀಲ್ಡ್ ಅಲ್ಲಿ ನಿಂತು ನೋಡ್ಬೇಕು ಮೊದಲ ಹೆಂಗಿದೆ ಫೀಲ್ಡ್ ಅಂತ. ತಗ್ಗುದ್ದು ಇನ್ನೂ ಆಯ್ತು, ಅಥವಾ ಲೇಬಲ್ ಆಯ್ತು, ಅಥವಾ ನಿಮ್ದು 4 ಎಕರೆ ಐತೆ ಅಂತ ಇಟ್ಕೊಡ್ರಿ. ಈಗ 4 ಎಕರೆದಲ್ಲಿ 2 ಎಕರೆ ಚಲೋ ಐತಿ, ಇನ್ನು 1 ಎಕರೆ ಏನೈತ್ರಿ ಸ್ವಲ್ಪ ಸೌಳು ಜವಳ ಐತೆ ಅಂತ ಇಟ್ಕೊಡ್ರಿ. ಇನ್ನೊಂದು 1 ಎಕರೆ ಏನೈತ್ರಿ ರೆಡ್ ಐತಿ, ಕೆಂಪು ಮಣ್ಣು ಐತಿ. ಅಂತ ಟೈಮಲ್ಲಿ ಪ್ರೊಸೀಜರ್ ಸೇಮ್ ಇರುತ್ತೆ, ಬಟ್ ಸ್ಯಾಂಪಲ್ ಕಲೆಕ್ಷನ್ ಬೇರೆ ಬೇರೆನೇ ಆಗತ್ತೆ. ಅವಾಗ ರೆಡ್ ಸೈಲು ಬೇರೆ ಆಗತ್ತೆ, ಏನಾದ್ರೂ ಸಾಲ್ಟು, ಸೌಳು, ಜವಳಿದ್ರೆ ಅದು ಬೇರೆ ಆಗತ್ತೆ, ಇನ್ನೊಂದು ನಾರ್ಮಲ್ ಇದ್ದಿದ್ದನ್ನು ಸಹಿತ ಬೇರೆ ಆಗತ್ತೆ. ಅಂತ ಟೈಮಲ್ಲಿ ಸಪರೇಟ್ ಆಗಿನೇ ಕಲೆಕ್ಟ್ ಮಾಡ್ಬೇಕು, ಸಪರೇಟ್ ಆಗಿ ಅನಲೈಸಿಸ್ ಮಾಡ್ಬೇಕು. ಎಲ್ಲದಕ್ಕೂ ರೆಕಮೆಂಡೇಶನ್ ಸಪರೇಟ್ ಇರುತ್ತೆ, ಎಲ್ಲಾನು ಸೇಮ್ ಇರೋದಿಲ್ಲ. ಈಗ ಬಹಳಷ್ಟು ಜನ ಅಂತಾರೆ ನಮ್ದು ನಮ್ದು ಏನೈತ್ರಿ 25 ಎಕರೆ ಜಮೀನ್ ಐತ್ರಿ, ಅದ್ರಾಗ ಏನಿಲ್ದೆ 1-2-3 ಒಡ್ ಅದಾವ್ರಿ ಅಷ್ಟೇ ಅಂತ ಹೇಳ್ತಾರೆ. ಟೆಸ್ಟ್ ಮಾಡ್ಸೋದಂದ್ರೆ ಒಂದೇ ಕಡೆ ಇದ್ರೆ ಓಕೆ, ಇಲ್ರಿ 4 ಹೊಲ ಬಿಟ್ಟು ಐತಿ, ಸ್ವಲ್ಪ ಆ ಕಡೆ ಐತಿ, ಸ್ವಲ್ಪ ಗರ್ಸ್ ಐತಿ ಅಂತ ಟೈಮಲ್ಲಿ ಸಪರೇಟ್ ತಗೊಂಡ್ಬರ್ಬೇಕು. ಯೂಶುವಲಿ ನಾವು 4 ಎಕರೆಗೆ ಒಂದು ಸ್ಯಾಂಪಲ್ ಮಾಡ್ತೀವಿ, ಅಂದ್ರೆ ಅಕ್ಯುರಸಿ ಜಾಸ್ತಿ ಬರುತ್ತೆ. ಅಲ್ಲ, 4-5 ಎಕರೆ ಇದ್ರೆ ನಡಿತೈತಿ. 8 ಎಕರೆ, 9 ಎಕರೆ, 10 ಎಕರೆ ಇದ್ದಾಗ ಸ್ವಲ್ಪ ಏನಾದ್ರು ಡಿವಿಯೇಷನ್ ಇತ್ತಂದ್ರೆ ಚೇಂಜ್ ಮಾಡ್ಬೇಕು. ಇಲ್ಲಾರಿ ನಮ್ಗೆ ಒಂದ ಪಟ್ಟಿ ಐತಿ, ಲೆವೆಲ್ ಐತಿ ಅಂದ್ರೆ ಓಕೆ ನಡೀತಿ, ಏನಂತ ಸಮಸ್ಯೆ ಬರೋದಿಲ್ಲ. ಸರ್ ಸ್ಯಾಂಪಲ್ ಅಷ್ಟೇ ಸರ್, ಸರ್ವೆ ನಂಬರ್ ನಮ್ಮ ಸಂಬಂಧ ಬರೋದಿಲ್ಲ, ಸ್ಯಾಂಪಲ್ಸ್ಗೆ ಅಷ್ಟೇ. ನೀವು ಎಷ್ಟು ಸ್ಯಾಂಪಲ್ ತರ್ತೀರ ಅಷ್ಟು ಚಾರ್ಜ್. ಇಲ್ಲ ಸರ್ ಅಂದ್ರೆ ನಾವು ಈಗ ಸ್ವಲ್ಪ ನಿಮ್ದನ್ನೆಲ್ಲ ಹಿಂಗೈತೆ ಅಂತ ಇಟ್ಕೊಡ್ರಿ. ಹೌದ್ರಿ? ಹಿಂಗಿದ್ದಾಗ ಇಲ್ಲಿ ಏನಿರ್ತೈತ್ರಿ, ಕಲ್ಲು ಜಾಸ್ತಿ ಇರ್ತೈತಿ.
ಇಲ್ಲಿ ತೆಳಗ್ ಬಂದಾಗ ಮಣ್ಣು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಹರಿದು ಇಲ್ಲಿರೋ ಮಣ್ಣು ಪೋಷಕಾಂಶ ಏನಿರ್ತಾವಲ್ಲ ಇಲ್ಲಿ ಕೆಳಗ್ ಬಂದಿರ್ತಾವ. ಇಲ್ಲಿ ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ಇಳುವರಿ ಚೆನ್ನಾಗಿ ಬರ್ತೈತಿ. ಇಲ್ಲಿ ಕಡಿಮೆ ಬರ್ತೈತಿ. ಯಾಕೆ ಬರ್ತೈತಿ ಅಂದ್ರೆ ಸ್ಲೋಪ್ ಇರೋದ್ರಿಂದ ನೀವು ಹಾಕಿರೋ ಗೊಬ್ಬರ ಆಗ್ಲಿ ನೀರಾಗ್ಲಿ ಜರ್ದು ಹೋಗೋದ್ರಿಂದ ಗಿಡಗಳಿಗೆ ಬೇಕಾದಷ್ಟ ಪ್ರಮಾಣದಲ್ಲಿ ಪೋಷಕಾಂಶಗಳು ಸಿಗೋದಿಲ್ಲ. ಸಿಗ್ಲಾರ್ದಂಗ ಆಗನ ಏನಾಗ್ತಾವ್ರಿ, ಮ್ಯಾಲಿನ ಜಲ್ದಿ ಹಳದಿ ಆಗ್ತಾವ, ಕೆಳಗಡೆ ಹಂಗೆ ಇರ್ತಾವ. ಅಂದ್ರೆ ದಟ್ ವಿಲ್ ಶೋಸ್ ದ ಡೆಫಿಷಿಯನ್ಸಿ, ನ್ಯೂನ್ಯತೆ ಕೊರತೆಗಳನ್ನ ಗಿಡಗಳು ತೋರಿಸ್ತಾವ. ಅಂತ ಟೈಮಲ್ಲಿ ನಿಮ್ದು ಏರಿಯಾ ಜಾಸ್ತಿ ಇತ್ತು ಅನ್ಕೊಳ್ರಿ, 8 ಎಕರೆ 10 ಎಕರೆ 12 ಎಕರೆ ಇದ್ದಾಗ ಮಿನಿಮಮ್ ಸ್ಲೋಪಿಗೆ ಒಂದು ಸ್ಲೋಪ್ ಇದು ಹಾಕೋಬೇಕು, ಬಂಡ್. ಮಿನಿಮಮ್ ಲೆಂತ್ ನೋಡ್ಕೊಂಡು ಒಂದು ಬಂಡ್ ಹಾಕೊಂಡು ಅಥವಾ ಒಡ್ ಹಾಕೊಂಡು ಸಾಧ್ಯ ಆದಷ್ಟು ನಿಮ್ ಕಡೆಯಿಂದ ಎಷ್ಟಾಗತ್ತೆ ಅಲ್ಲಿಗೆ ಸ್ವಲ್ಪ ಲೆವೆಲ್ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು. ಯಾಕಂದ್ರೆ ಇದು ಕಂಟಿನ್ಯೂಸ್ ಪ್ರೋಸೆಸ್ ಇರ್ತೈತ್ರಿ. ಇದು ನೀವು ಇನ್ನೂ ಹಂಗೆ ಬಿಟ್ರೆ ಮುಂದೆ ಇನ್ನೂ ಜಾಸ್ತಿ ಕಲ್ಲೇ ಬರ್ತಾ ಹೊರತು ಮಣ್ಣು ಬರೋದಿಲ್ಲ ಅಲ್ಲಿ. ಯಾಕಂದ್ರೆ ನಾವು ವೆದರಿಂಗ್ ಅಂತ ಕರಿತೀವಿ, ಅಂದ್ರೆ ಅದಕ್ಕೆ ಟೈಮ್ ಸಿಗೋದಿಲ್ಲ ಡಿಕಾಂಪೋಸಿಷನ್. ಹೆಂಗ ಹೇಳಿ ಸರ? ಹಾ ಆತರ ಎಸ್, ಆತರ ಮಾಡ್ಕೋಬಹುದು. ಈಗ ಬೇರೆ ಕಡೆ ಗುಡ್ಡಗಾಡು ಪ್ರದೇಶದಲ್ಲಿ ನೋಡ್ರಿ ರೌಂಡ್ ಹೊಡ್ಕೊಂಡಿರ್ತಾರ ಅವ್ರು. ಆತರ ಮಾಡ್ಕೋಬೇಕು. ಬಟ್ ಏನ ನಿಮ್ದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸದ್ಯಕ್ಕೆ ನಾವು ಇರೋದೇ 1 ಎಕರೆ ಐತ್ರಿ, ನಮ್ ಕಡೆ 2-3 ತರ ಇದಾವ ಅಂದ್ರೆ ಏನ್ ಮಾಡಕ್ಕಾಗಲ್ಲ, ಅದೆಲ್ಲ ಒಂದೇ ಅಂತ ಕನ್ಸಿಡರ್ ಮಾಡೋದಾಗತ್ತವ. ಯಾಕಂದ್ರೆ ಪ್ಯಾಚಿಸ್ ಲೆಕ್ಕಕ್ಕೆ ಬರೋದಿಲ್ಲ. ಮಿನಿಮಮ್ 1-1.5 ಎಕರೆ 2 ಎಕರೆ ತನಕ ಇರ್ಬೇಕು. ಅದು ಪ್ರಾಬ್ಲಮ್. ಈಗ ನಾವಿಲ್ರಿ ನಮ್ದೊಂದಿಷ್ಟು ತೆಗ್ ಐತಿ, ಇಲ್ಲಿ ಒಂದ್ ಸ್ವಲ್ಪ ಯಾಕೋ ಬೆಳಿ ಹುಟ್ಟೋಲ್ಲ ಅಂದ್ರೆ ಅದು ಮಿನಿಮಮ್, ಅದು ನೆಗ್ಲಿಜೇಬಲ್ ಅಂತ ಕರಿತೀವಿ. ಮತ್ತೆ ಶಾಂಪಲ್ಸ್ ನಾವು ಬರೋದಿಲ್ರಿ, ನಮ್ ನಂಬರ್ ಇರ್ತೈತಿ. ನೀವು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಹೆಂಗ್ ತೆಗಿಬೇಕಂತ ಹೇಳ್ತೀವಿ. ನಂಬರ್ 968608. ಈ ಮಣ್ಣ ಇವತ್ ಮಣ್ಣು ಪರೀಕ್ಷೆ ಮಾಡ್ಸಿದ್ರಿ ಅಂತ ಇಟ್ಕೊಡ್ರಿ. ಮತ್ ಎಷ್ಟು ದಿನಕ್ಕೆ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಅದು ಒಂದ್ ಕ್ವಶನ್. ಈಗ ನಾವು ಮಾಡ್ಸಿವ್ರಿ, ಈ ವರ್ಷ ನಮ್ದೇನೋ ಸಬ್ಸಿಡಿ ಬೇಕಾಗಿತ್ತು ಮಾಡ್ಸಿರ್ತೀರಿ. ಈಗ ನೆಕ್ಸ್ಟ್ ಇಯರ್ ಎಷ್ಟು ವರ್ಷಕ್ಕೆ ಮಾಡ್ಬೇಕು ಮತ್ ನಮ್ಗೆ ಬೇಕಂದ್ರೆ ನಿಮ್ದೇ ಸರ? ಈಗ ಏನ್ ಮಾಡ್ಬೇಕಂದ್ರೆ ನಿಮ್ದು ಏನಾದ್ರೂ ನೀರಾವರಿ ಪ್ರದೇಶ ಆಗಿತ್ತಂದ್ರೆ ಪ್ರತಿ 3ನೇ ಬೆಳೆ ಕಟಾವ್ ಆದ್ಮೇಲೆ ಮಾಡಿಸ್ಬೇಕು. ನಿಮ್ದು ನೀರಾವರಿ ಪ್ರದೇಶ ಆಗಿತ್ತಂದ್ರೆ ಪ್ರತಿ 3ನೇ ಬೆಳೆ ಕಟಾವ್ ಆದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಇಲ್ರಿ ನಮ್ದು ನೀರಾವರಿ ಇಲ್ಲ, ನಾವ್ ಏನಿದ್ರು ಮಳೆ ಮೇಲೆ ಅನ್ನಂಗಿತ್ತಂದ್ರೆ ಪ್ರತಿ 3ನೇ ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕು. ನೀರಾವರಿ ಆದ್ರೆ 3ನೇ ಬೆಳೆ ಕಟಾವ್ ಆದ್ಮೇಲೆ, 3ನೇ ಬೆಳೆ ಕಟ್ ಮಾಡ್ತಿರಲ್ಲ, ಹಾರ್ವೆಸ್ಟ್ ಆಗತ್ತಲ್ಲ, ಆದ್ಮೇಲೆ ಹೋಗ್ಬೇಕು. ಮಳೆ ಆಶ್ರಿತ ಅಂದ್ರೆ ನಾವ್ ಬರೀ ನಮ್ದೇನು ಬೋರ್ವೆಲ್ಲ ಬಾಯಿ ಏನಿಲ್ರಿ ಒಣ ಬೇಸಾಯ ಐತ್ ಅನ್ನಂಗಿತ್ತಂದ್ರೆ 3 ವರ್ಷ ಆದ್ಮೇಲೆ ಮಾಡಿಸ್ಬೇಕು. ಅದು ಬೆಸ್ಟ್ ಟೈಮ್. 080742. ನೀವು ಸಾಯಿಲ್ ವಾಟರ್ ರಿಲೇಟೆಡ್ ಏನೇ ಇದ್ರೂ ಸಹಿತ ನನ್ಗೆ ಫೋನ್ ಮಾಡ್ಬೋದು, ನಾನು ರಿಸೀವ್ ಮಾಡ್ದೆ, ಏನ್ ಸಮಸ್ಯೆ ಇಲ್ಲ. ಮತ್ತೆ